ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎಸ್ ವಿದ್ಯಾರ್ಥಿಗಳೇ, ಇವತ್ತು 9ನೇ ತರಗತಿಯ SA2 ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತು. ಈಗಾಗಲೇ ನಾವು ಕಲಿಕಾ ಚೇತರಿಕೆಯದ್ದು ಹಾಕಿದ್ದೀವಿ. ರಾಜ್ಯ ಪಠ್ಯಪುಸ್ತಕದ ಹಿಂದಿ ವಿಷಯದಲ್ಲಿ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು FA SA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅಲ್ಲಿ ಸಿಗ್ತದೆ. ಇವತ್ತು ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಅಲಾಂಗ್ ವಿತ್ ಆನ್ಸರ್ಸ್, ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀವಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಮೋಟಿವೇಶನ್ ತಂದು ಕೊಡ್ತದೆ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಮೇಲೆ ಪ್ರಶ್ನೆ, ಕೆಳಗಡೆ ಉತ್ತರ ಇದೆ. ಸೊ ದಯಮಾಡಿ ನೋಡಿಕೊಂಡು ಇದಕ್ಕೆ ತಕ್ಕಂತೆ ತಯಾರಿಯನ್ನು ತಾವುಗಳು ಮಾಡಬೇಕು. ಖಂಡಿತವಾಗಿ ಈ ಪರೀಕ್ಷೆಗಳಲ್ಲಿ ನಿಮ್ಮ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಇನ್ನು ಫಸ್ಟಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನಾವು ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಇದು ಫಿಸಿಕ್ಸ್ ಇತ್ತು. ಫಿಸಿಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ ನಂತರ ಒಂದು ವಾಕ್ಯದ ಪ್ರಶ್ನೆಗಳಿತ್ತು. ಏಕರೂಪ ವೃತ್ತಿ ಚಲನೆ ಅಂದರೆ ಏನು, ಉದಾಹರಣೆ ಕೊಡಿ. ಒಂದು ವಸ್ತುವಿನ ತೂಕ ಮತ್ತು ರಾಶಿ ನಡುವಿನ ವ್ಯತ್ಯಾಸ ತಿಳಿಸಿ. ಉತ್ತರ ಇದ್ದಾವೆ, ಚೆನ್ನಾಗಿ ನೋಡ್ಕೊಡ್ರಿ. ಶಕ್ತಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. ಭಾಳ ಪದೇ ಪದೇ ಏನಾಗ್ತಾವಪ್ಪ ಅಂದರೆ ಎಕ್ಸಾಮ್ಗೆ ಬರ್ತಾವ. ಸಾಮರ್ಥ್ಯ ಅಂದರೆ ಏನು, ಸಾಮರ್ಥ್ಯದ ಏಕಮಾನ ತಿಳಿಸಿ. ಇನ್ನು 3 ಅಂಕದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಅವರು. ಅರಬ್ಬಿ ಸಮುದ್ರದಲ್ಲಿ ಕವಾಯತು ನಡೆಸಿರುವ ಭಾರತದ 2 ಜಲಾಂತರ್ಗಮಿಗಳಲ್ಲಿ ಒಂದರಿಂದ ಕಳಿಸಲ್ಪಟ್ಟ ಶರಣಾತೀತ ತರಂಗಗಳನ್ನು ಇನ್ನೊಂದು ನೌಕೆ 7 ಸೆಕೆಂಡುಗಳ ನಂತರ ಸ್ವೀಕರಿಸಿದೆ. ಆ 2 ನೌಕೆಗಳು ಪರಸ್ಪರ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡ್ಕೊಡ್ರಿ. ಮಾನವನ ಕಿವಿಯ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ಗೆ ಭಾಳಷ್ಟು ಸಾರಿ ಅದನ್ನೇನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಮಾನವನ ಕಿವಿಯ ಒಳಚಲನೆ. ಇನ್ನು ನ್ಯೂಟನ್ ಚಲನೆಯ ನಿಯಮಗಳು. ಸೊ ನ್ಯೂಟನ್ನ 3 ಚಲನೆಯ ನಿಯಮಗಳಿದ್ದಾವೆ. ಒಂದು ನಿಯಮ ಅಂತಲೂ ಕೂಡ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಇನ್ನು ಇವುಗಳನ್ನು ನಿರೂಪಿಸಬೇಕಾಗದ, ಡಿಫೈನ್ ಮಾಡಬೇಕು. ಜಡತ್ವ, ಸಂವೇಗ ಮತ್ತು ಏಕಮಾನ ಬಲ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇದು ಜಡತ್ವದ ಡೆಫಿನೇಷನ್ ಇತ್ತು. ಇದು ಸಂವೇಗ ಇತ್ತು. ಇದು ಒಂದು ಏಕಮಾನ ಬಲ ಇತ್ತು. ಇನ್ನು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ನಡುವಿನ ವ್ಯತ್ಯಾಸ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಅದ, ಎಕ್ಸಾಮ್ಗೆ ಕೇಳ್ತಾರೆ. ಅವುಗಳ ಸೂತ್ರಗಳನ್ನು ಸಹಿತ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಲೆಕ್ಕ ಇದೆ ನೋಡಿ. ಒಂದು ವಿದ್ಯುತ್ ದೀಪ 10 ಸೆಕೆಂಡ್ಗಳಲ್ಲಿ 1000 ಜೌಲ್ನಷ್ಟು ವಿದ್ಯುತ್ ಶಕ್ತಿ ಬಳಸಿಕೊಳ್ತದೆ. ಹಾಗಾದರೆ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಲೆಕ್ಕ ನೋಡ್ಕೊಡ್ರಿ. ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ನಡುವಿನ ವ್ಯತ್ಯಾಸಗಳನ್ನು ಕೇಳಬೇಕು. ಚಲನೆಯ 3 ಸಮೀಕರಣಗಳಿದ್ದಾವೆ. ಸೊ ಇವುಗಳನ್ನು ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದ, ಎಕ್ಸಾಮ್ಗೆ ಬರ್ತಾವೆ. ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸ, ಡೆಫಿನೇಷನ್ಗಳನ್ನು ಬರ್ತಾವೆ. ಡಿಫ್ರೆನ್ಸಿಯೇಷನ್ಗಳನ್ನು ಕೂಡ ಏನಾಗ್ತಾವಪ್ಪ ಅಂದ್ರೆ ಬರ್ತಾವೆ. ವೇಗೋತ್ಕರ್ಷದ ಏಕಮಾನ ಕೇಳಿದ್ದಾರೆ. ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದರೆ ಏನು, ಅದರ 2 ಪ್ರಾಮುಖ್ಯತೆಗಳನ್ನು ಬರೀತಕ್ಕಂಥದ್ದು. ಸೊ ಆನ್ಸರ್ಸ್ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಅದ. ಪ್ಲವನತೆ ಅಂದರೆ ಏನು, ಕೇಂದ್ರಾಭಿಮುಖ ಬಲ ಅಂದರೆ ಏನು. ಇಲ್ಲಿ ಫಿಸಿಕ್ಸ್ ಇಲ್ಲಿಗೆ ನಾವು ಮುಗಿಸಿವಿ. ಇನ್ನು ಮುಂದೆ ಕೆಮಿಸ್ಟ್ರಿದಲ್ಲಿ ನೋಡೋಣ. ರಸಾಯನಶಾಸ್ತ್ರದಲ್ಲಿ MCQಸ್ಗಳನ್ನು ನೋಡೋದಾದರೆ 14ನೇ ಪ್ರಶ್ನೆ 15. ಐಸೋಬಾರ್ ಅಂದರೆ ಏನು, ಸಂಕೇತ ಬರಿಬೇಕಾಗಿತ್ತು. ಮೆಗ್ನೀಸಿಯಂ ಮತ್ತು ಸೋಡಿಯಂ. CO2ನ ಅನುರಾಶಿ ಲೆಕ್ಕಾಚಾರ ಮಾಡೋದಿತ್ತು. ಸೊ ಲೆಕ್ಕಾಚಾರ ಮಾಡಲಿಕ್ಕೂ ಕೂಡ ಕೇಳ್ತಾರೆ. ಸೆಂಟ್ರಿಫ್ಯೂಜ್ ವಿಧಾನದ ಅನ್ವಯಗಳನ್ನು ನೋಡ್ಕೊಡ್ರಿ. ವರ್ಣರೇಖನ ವಿಧಾನದ ಅನ್ವಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವ. ಒಂದಂತೂ ಎಕ್ಸಾಮ್ಗೆ ಬಂದೇ ಬರ್ತದೆ. 4 ಕವಚಗಳ ಒಂದು ಪರಮಾಣು ತೆಗೆದುಕೊಂಡು ಬೋರ್ರವರ ಪರಮಾಣು ಮಾದರಿ ಚಿತ್ರ ಬರೆದು ಕವಚಗಳನ್ನು ಹೆಸರಿಸಬೇಕಾಗಿತ್ತು. ಇದನ್ನು ನೋಡ್ಕೊಡ್ರಿ. ಯಾವ ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳು ಇರ್ತಾವೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಐಸೋಟೋಪ್ಗಳ ಯಾವುದಾದರೂ 2 ಲಕ್ಷಣಗಳನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಈ ಐಸೋಟೋಪ್ನ 2 ಅನ್ವಯಗಳನ್ನು ಅಪ್ಲಿಕೇಶನ್ಸ್ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ. ಇನ್ನು ಕ್ಲೋರಿನ್ನ ಎಲೆಕ್ಟ್ರಾನ್ ಹಂಚಿಕೆ ಚಿತ್ರ ಇದೆ. ಸೊ ಇದು ಕ್ಲೋರಿನ್ನ ಎಲೆಕ್ಟ್ರಾನ್ ಹಂಚಿಕೆ ಚಿತ್ರ. ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಗಳನ್ನು ನಿರೂಪಣೆ ಮಾಡಬೇಕು. ಡೆಫಿನೇಷನ್ಸ್ ಅದ. ಅಲ್ಯೂಮಿನಿಯಂ ಕ್ಲೋರೈಡ್ನ ಉತ್ಪನ್ನವನ್ನು ತೋರಿಸ್ತಕ್ಕಂಥ ಚಿತ್ರ. ಘನದ್ರವ ಅನಿಲಗಳ ಗುಣಲಕ್ಷಣಗಳನ್ನು ಮತ್ತು ಅವುಗಳ ಇರಬೇಕಿತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತದೆ, ನೋಡ್ಕೊಂಡು ಹೋಗಿ ಎಕ್ಸಾಮಲ್ಲಿ. ಇನ್ನು ನೆಕ್ಸ್ಟ್ ಮಿಶ್ರಣಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಪದೇ ಪದೇ ಎಕ್ಸಾಮ್ನಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕ್ವಶನ್ಸ್ಗಳನ್ನೇ ನೋಡ್ತಾನೆ ಇರ್ತೀವಿ. ಮಿಶ್ರಗೊಳ್ಳದ ದ್ರವಗಳನ್ನು ಬೇರ್ಪಡಿಸ್ತಕ್ಕಂಥ ಚಿತ್ರ ಕೇಳಿದ್ದಾರೆ. ಸೊ ಇದು ಇದೆ. ನೆಕ್ಸ್ಟ್ ಕಬ್ಬಿನ ಆಕ್ಸೈಡ್, ಕ್ಯಾಲ್ಸಿಯಂ ಫಾಸ್ಫೈಡ್. ಸೊ ಇದನ್ನು ಕೇಳಿದ್ದಾರೆ. ಸೊ ಅನುಸೂತ್ರಗಳಿದ್ದಾವೆ, ಸ್ವಲ್ಪ ನೋಡ್ಕೊಂಡು ಹೋಗಿ.
ನೆಕ್ಸ್ಟ್ ಮೋಲ್ ಅನ್ನು ವೆಲೆನ್ಸಿ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಡೆಫಿನೇಷನ್ಸ್ಗಳನ್ನು ಸಹಿತ ಎಕ್ಸಾಮ್ನಲ್ಲಿ ಬರ್ತಾವ. ಇವುಗಳ ಅರ್ಥಗಳನ್ನು ಬರೀಬೇಕು. ಇನ್ನು ಬಯೋಲಜಿ ಜೀವ ವಿಜ್ಞಾನದಲ್ಲಿ ನೋಡೋದಾದರೆ MCQ ಅಲ್ಲಿ 24ನೇ ಕ್ವಶನ್ ಇತ್ತು. 25 ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ, 26 ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ, 27 ಗುಂಪಿಗೆ ಸೇರದ್ದು. ಇನ್ನು ಒಂದು ವಾಕ್ಯದಲ್ಲಿ 28ನೇ ಪ್ರಶ್ನೆ ಇದೆ, ಗರಿಷ್ಠ ಲಾಭ ಪಡೆಯಲು ಅನುಸರಿಸಬಹುದಾದ ಯಾವುದಾದರೂ 2 ಮಾದರಿ ಬೆಳೆ ಪದ್ಧತಿಗಳನ್ನು ಹೆಸರಿಸಬೇಕಿತ್ತು ಅಥವಾ ಇವುಗಳನ್ನು ಹೆಸರಿಸಲಿಕ್ಕೆ ಕೇಳಿದರೆ ನೀರು ಸಾಗಿಸುವ ಅಂಗಾಂಶ ಮತ್ತು ಸಂಯೋಜಕ ಅಂಗಾಂಶ. 30 ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಅಂದರೆ ಏನು ಕೇಳಿದ್ದಾರೆ. ನೆಕ್ಸ್ಟ್ 31 ಆಂಟಿಬಯೋಟಿಕ್ ತೆಗೆದುಕೊಂಡರೂ ಕೆಲವೊಮ್ಮೆ ನೆಗಡಿ ವಾಸಿಯಾಗುವುದಿಲ್ಲ ಏಕೆ ಕೇಳಿದ್ದಾರೆ. ಕಾರಣ ಕೊಡಲಿಕ್ಕೆ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಏಕೆ ಕರಿತೀವಿ. ಸೊ ಅದು ಕೂಡ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಮೈಟ್ರೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಏಕೆ ಕರಿತೀವಿ. ಇಲ್ಲಿ ನರಕೋಶದ ಚಿತ್ರ ಬರೀಬೇಕು, ಅದರಲ್ಲಿ ಆಕ್ಸಾನು ಮತ್ತು ಡೆಂಡ್ರೇಟ್ಗಳನ್ನು ಗುರುತಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದ ಈ ಎಕ್ಸಾಮ್ಗೆ ಕ್ವಶನ್ಸ್ಗಳನ್ನು ಇಲ್ಲಿಂದ ಬಂದೇ ಬರ್ತಾವೆ. ನೆಕ್ಸ್ಟ್ ಮುಂದಿಂದು ಎಪಿಡರ್ಮಿಸ್ ಅಥವಾ ಹೊರಧರ್ಮ ಅಂಗಾಂಶದ 4 ಕಾರ್ಯಗಳಿತ್ತು, ಅನುಲೇಪಕ ಅಂಗಾಂಶದ 4 ಕಾರ್ಯಗಳಿತ್ತು. ಇವು ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಾವೆ, ಸ್ವಲ್ಪ ತಾವು ನೋಡ್ಕೊಂಡು ಹೋಗಬೇಕು. ನಿಸರ್ಗದಲ್ಲಿ ಆಕ್ಸಿಜನ್ ಚಕ್ರ ಇದೆ. ಎಸ್, ಇದು ಆಕ್ಸಿಜನ್ ಚಕ್ರ. ನೆಕ್ಸ್ಟ್ ಓಝೋನ್ ಪದರದ ಪ್ರಾಮುಖ್ಯತೆ ಕೇಳಿದ್ದಾರೆ. ಇದು ಕಾರ್ಬನ್ ಚಕ್ರ ಇದೆ. ಚಕ್ರಗಳಲ್ಲಿ ಒಂದು ಬಂದೇ ಬರ್ತದೆ. ಹಸಿರುಮನೆ ಪರಿಣಾಮ, ಉಭಯವಾಸಿಗಳ ಗುಣಲಕ್ಷಣಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಪ್ರಭೇದ ಅಂದರೆ ಏನು, ಸರೀಸೃಪದ ಲಕ್ಷಣಗಳು, ಶಿಲೀಂಧ್ರಗಳನ್ನು ಕೊಳೆತಿನ ಅಂತ ಏಕೆ ಕರಿತೀವಿ. ಎಸ್, ಸಮಗ್ರ ಕೃಷಿ ಪದ್ಧತಿ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಲ್ಲದು ಅನ್ನೋದಕ್ಕೆ ಕಾರಣಗಳೊಂದಿಗೆ ಸಮರ್ಥನೆ ಕೊಡಬೇಕು. ರಾಸಾಯನಿಕ ಗೊಬ್ಬರದ ಅನಾನುಕೂಲಗಳನ್ನು ಕೇಳಿದರೆ ಏನು ಅನಾನುಕೂಲ ಆಗ್ತದೆ. ತೀವ್ರತೆಯ ರೋಗಗಳು ಮತ್ತು ದೀರ್ಘಕಾಲೀನ ರೋಗಗಳು, ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯೋದು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಏಡ್ಸ್ ವೈರಸ್ ಹರಡ್ತಕ್ಕಂಥ ವಿಧಾನಗಳಿದ್ದಾವೆ. ಸೊ ಅದನ್ನು ಕೂಡ ಏನು ಮಾಡಿದರು ಕೇಳಿದರು. ಇಷ್ಟು ವಿದ್ಯಾರ್ಥಿಗಳೇ 9ನೇ ತರಗತಿಯ SA2 ಅಂದರೆ ವಾರ್ಷಿಕ ಪರೀಕ್ಷೆಗೆ ನಾವುಗಳು 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಪೋಸ್ಟ್ ಮಾಡಿದ್ದೀವಿ. ಸೊ ಇದರಿಂದ ಕ್ವಶನ್ ಮತ್ತು ಆನ್ಸರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ನನಗನ್ನಿಸ್ತದೆ ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಾವೆ. 30-40 ಮಾರ್ಕ್ಸ್ ಕ್ವಶನ್ಸ್ಗಳಾದರೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಮುಂಚೆನೇ ಹೇಳ್ತೀವಿ. ಯಾಕಂದ್ರೆ ವಾರ್ಷಿಕ ಪರೀಕ್ಷೆದ 9ನೇ ತರಗತಿ ರಿಸಲ್ಟನ್ನು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕನ್ಫರ್ಮೇಷನ್ ಆಗ್ತಕ್ಕಂಥದ್ದು. ಚೆನ್ನಾಗಿ ಓದಿದ್ದೆ ಆದರೆ ಅಂಕಗಳು ಬರ್ತಾವೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.